ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು ನನ್ನ ಮಗನಿಗೆ ಮುಂದೊಂದು ತಿಂಗಳು 9ನೇ ತಾರೀಕಿಂದ ಎಕ್ಸಾಮ್ ಇರೋದ್ರಿಂದ ನಾನು ಅವನನ್ನ ಓದಿಸ್ಬೇಕು. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಮಾರ್ನಿಂಗು ನಮ್ಮ ಮನೆಯವರು 7:30ಗೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೋಸ್ಕರ ಅವರು ತಿಂಡಿ ಮತ್ತು ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಗಡಿಬಿಡಿಲಿ ವೀಡಿಯೋಸ್ ಮಾಡ್ಕೊಳ್ಳಲ್ಲ ನಾನು ಯಾವತ್ತು. ತಿಂಡಿ ಎಲ್ಲ ಮುಗಿಸಿ ಎಲ್ಲ ಅವನನ್ನು ಸ್ಕೂಲ್ ಕಳಿಸಿ ಅಲ್ಲಿಂದ ಬಂದಾದ್ಮೇಲೆ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋದು. ಹಾಗೆ ಇನ್ನು ಮಿಕ್ಕಿದ್ದು ಬೈರು ಅಜ್ಜಿ ಬೆಳಿಗ್ಗೆ ಯಾಕೆ ಬರಲಿಲ್ಲ? ಎಲ್ಲಿದ್ದೆ? ನಾನೆಲ್ಲಿದ್ದೆ? ಸುಮಾರು 10 ಗಂಟೆ ಕಾದೆಯಲ್ಲಿ ಶಿವಣ್ಣ ಅವ್ರ ಅಂಗಡಿ ತಾವು ಇತ್ತಿಲ್ವಲ್ಲ ನೀನು. ಬಾ ನಡ್ಕೊಂಡು ಬಂದ. ಫೋನ್ ಮಾಡಿಸುವೆ ಆಂಟಿ ಕೈಲಿ, ಶಿವಣ್ಣ ಅವರ ಹೆಂಡತಿ ಕೈಲಿ. ಅವ್ರ ಹತ್ರ ಐತೆ. ಈಸ್ಕೊಂಡ್ರಲ್ಲ ಅವತ್ತು, ನಿನ್ನ ಎದುರುಗಡೆನೆ ಈಸ್ಕೊಂಡ್ರಲ್ಲ ಅಜ್ಜಿ. ನಂದೇ ಕೊಟ್ಟಿರೋದು ಅವ್ರಿಗೆ. ಬೈರು ಅಜ್ಜಿಗೆ ಯಾಕೋ ಬೈತೈತಿ? ನಿಮ್ಮ ಅಜ್ಜಿ ಕಣೋ, ಅವರಿಂದಾನೇ ಬಂದಿದ್ದೀ ನೋಡು ಹೆಂಗೆ ಅಂತ ಆವಾಜ್ ಆಗ್ತಾಯಿದೆ ಅಜ್ಜಿಗೆ. ಏನ್ ಕೇಳಜ್ಜಿ, ಆವಾಜ್ ಹಾಕಜ್ಜಿ. ನಡಿಯಜ್ಜಿ, ಒಯ್ತೀನಿ ಅಂತ ಹೇಳಕ್ ಬಂದ. ಹೇಳ್ದೆ ತಾನೇ. ಕುತ್ಕೋ, ಅಲ್ಲಿ ಮೇಲೆ ಐತೆ ಕಂತೆ. ತಿಂಡಿ ಮಾಡಜ್ಜಿ. 2 kg ವರ್ಷ ಆಯ್ತಲ್ಲ ಕಣಜ್ಜಿ. ಉಪ್ಪು ಸಾಂಬಾರ್ ಕಡಿಮೆ ಮಾಡೋದು. ಅಯ್ಯೋ, ಬರೀ ಇದು ಊಟ ಮಾಡಿದ್ಲ ಅಪ್ಪು. ಉಪ್ಸಾರು ಮಾಡಿದ್ರೆ ಒಂದೇ ಕಣ್ಣಲ್ಲಿ ನೀರ ಸುರಿಸ್ಬಿಡ್ತಾನೆ. ಹಂಗು ರಾತ್ರಿ ಉಪ್ಪು ಸಾಂಬಾರ್ ಮಾಡಿದೆ. ಇದ್ರ ಸಾಂಬಾರ್ ಮಾಡಿ ತೊಗರಿ ಕಾಳು, ಒಣ ತೊಗರಿ ಕಾಳು ಮತ್ತೆ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಸಾಂಬಾರ್ ಮಾಡಿದೆ. ಚೆನ್ನಾಗಿತ್ತು. ರಾತ್ರಿ ಹಿಂಸೆ ಪಟ್ಕೊಂಡು ಊಟ ಮಾಡ್ದ. ಈ ತಿರ್ಗಾ ನಾಳೆನು ಏನಾರ ಉಪ್ಸಾರು, ನಾಡ್ದು ಏನಾರು ಉಪ್ಸಾರು ಏನೋ ಮಾಡ್ಬಿಟ್ರೆ ಹತ್ರದಲ್ಲೇ ಹಾಕಾಗ್ದು. ಒಂದ್ 4-5 ದಿನ ಗ್ಯಾಪ್ ಬೇಕು ಅವ್ಗೆ. ಬರೀ ಜಾಸ್ತಿ ತರಕಾರಿ ಸಾಂಬಾರು, ಈ ಪಲ್ಯಗಳು, ದೋಸೆ, ಇಡ್ಲಿಗೆ ಇವೆಲ್ಲ ಮಾಡ್ತೀನಲ್ಲ, ಬೇಗ ಖಾಲಿ ಆಯ್ತದೆ. ತಿರ್ಗಾ ನಮ್ದು ಮಕ್ಕಿ ಹಬ್ಬಕ್ಕೆ ಮಾಡಿಸ್ಬೇಕಲ್ಲ ಹೊಸ್ತ. ಅದಕ್ಕೆ ಮಕ್ಕಿ ಹಬ್ಬಕ್ಕೆ ಆಗ ಗಂಟ ಮಾಡಿಸಿದೀನಿ. ಆಯ್ತದೆ ಅಲ್ಲಿ ಗಂಟ ಆಗಸ್ಟ್ 8ನೇ ತಿಂಗಳಿಗೆ ತಾನೆ. 25 ಯಾರ ಮನೆ ಹೋಗಿ ಕಟ್ತಾ ಕಣ? ಏನಜ್ಜಿ ಏನ ಕಟ್ತಾ ಕಣೆ? ಕಟ್ತಾ ಇದೆ ಅಂತೀರ. ಹುಳ ಹತ್ತಿಸ್ಕೊಂಡು ಕಟ್ತಾ ಅಂತಿದ್ದೀರ ಜಿ. ಜಡ್ಡಿವೆ 2 ಕಡೆನೂ ಕಟ್ತವ ಇಲ್ಲ? ಹಾಗೆ ಯಾಕಂದ್ರೆ ಅಯ್ಯೋ ಅಜ್ಜಿ, ಕ್ಯಾರ್ಕಂಡ್ ಆಯನೆ ಮಾಡಕ್ಬಿಟ್ಟಿದ್ದಿಲ್ಲ ಜಿ. ಹಸಿಕಾಯಿ ಆಗಿಲ್ಲ. ಅಯ್ಯೋ ಬಿಡು, ರಕ್ತ ಬತ್ತದೆ. ಇಷ್ಟು ಮಟ್ಟಿಗೆ ಕೇಳಿರ? ಕೊಬ್ಬರಿ ಎಣ್ಣೆ ಕೊಡಿ ಸಾಕು. ಅಯ್ಯೋ ಅಯ್ಯೋ ಅಜ್ಜಮ್ಮ, ಏನ್ ಕ್ಯಾರ್ಕಂಡ್ ಆಯಾಗದೆ? ಕೊಬ್ಬರಿ ಎಣ್ಣೆ ಸಾವಿರ ಹೋದದಾ? ಬಿಡು, ನಾನು ಹಾಕ್ತೀನಿ ಹಿಂದೆಯಿಂದ. ಹೀಗೆ ಮಾಡಿದ್ದೆ. ಈಗ ಇಡ್ಲಿ ಮಾಡಿದೆ. ಇಡ್ಲಿ ಚಟ್ನಿಯ ಬೊಕ್ಕೋ ಇನ್. ಅಯ್ಯೋ ತಾಯಿ, ನಮ್ಮವ್ವ ಕೆರ್ಕೊಂಡು ಹಿಂಗ್ ಮಾಡ್ಕೊಂಡಿಲ್ಲ. ಈಗ ಬಿಸಿಲು ಟೈಮ್ ಅಲ್ವಾ ಅಜ್ಜಿ? ಮೈ ತೊಳ್ಕೊ ತಣ್ಣೀರಲ್ಲಿ ಮೈ ತೊಳಿ. ಡೈಲಿ ಏನ್ ಸ್ನಾನಕ್ಕೆ ನೀರೇನ್ ಕೊಂಡ್ಬೇಕಾ ನಿಂಗೆ? ಬಟ್ಟೆ ಸೆಣೆಕಾಬೇಡ್ವಾ? ವಾಷಿಂಗ್ ಮಿಷಿನ್ ಹಾಕಕ್ಕಿಲ್ವಾ? ವಾಷಿಂಗ್ ಮಿಷಿನ್ ಕೆಟ್ಟೋಗದೆ. ಅಯ್ಯೋ ನೆನ್ನೆ 90 ವರ್ಷ. 90 ಮೇಲಾಯ್ತದೋ? 90 ಹಾಗೇನೇನಿದ್ದು ಕಡಿನಲ್ಲಿ ಕಲೆ ಇಲ್ಲ ಅಂತ ರೋಗಿ ಕಲೆ ಐತಿರುವಂತೆ. ಅಜ್ಜಿ, ಕಿವಿ ಎಲ್ಲ ಚೆನ್ನಾಗಿ ಕೇಳಿಸ್ತಾವ ನಿಂಗೆ? ನನಗೆ ಬಂದಾಗ ಕಣ್ಣು ಕಾಣ್ತವೆ. ಕಣ್ಣು ಆಪರೇಷನ್ ಮಾಡಿಸ್ಕೊತೀನಿ. ಗ್ರೇಟ್ ಕಣಜ್ಜಿ ನೀನೆ. ಈಗ್ಲೇ 40-45 ವರ್ಷಕ್ಕೆಲ್ಲವ ಕಣ್ ಕಾಣಕ್ಕಿಲ್ಲ, ಮಂಗ್ಲಾಯ್ತವೆ. ಬರೀ ಅದ್ ನೋವು ಇದ್ ನೋವು ಅಂತ ಅಂತಾರೆ. ನೀನು 90 ವರ್ಷ ಆದ್ರೂ ನೀನು ಕಣ್ ಕಾಣಿಸ್ತವೆ. ತಿರ್ಗಾಡ್ತೀಯೇ, ಹೊತ್ತರಸನ್ಗೆ ವಾಕ್ ಮಾಡ್ತೀಯೇ, ಎಲ್ಲಾನು ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಕಣಜ್ಜಿ. ದೇವ್ರು ಕೈ ಮುಗಿ ತಿರ್ಗಾ ಇನ್ನೂ ಉಳಿಸ್ಲಿ ಅಂತ. ಸುಮ್ನಿರಜ್ಜಿ, ಏನಿಲ್ಲ.
ನನ್ನ ಮಕ್ಳ ಮದುವೆ ಮಾಡಗಂಟಿರಜ್ಜಿ. ನೀನು ಸುಮಾರಾಗಿ ಬೇಡ್ತದೆ ಹ್ಞೂ ನನ್ನ ಹಿರಿ ಮಗನ ಮದುವೆ ಮಾಡಗಂಟ್ಲಾರು ಇರಜ್ಜಿ. ಈಗ ಅವ್ನಿಗೆ 14 ವರ್ಷ. ದಮಯ ಭಗವಂತ ಅವ್ಗೆ ಆಸೆ ಕೊಟ್ಟು ಮಾಡ್ಕೊಂಡು ಬದುಕ್ರೆ ಹೊತ್ತಿಗೆ ಸಾಕು. ನಾನು ಬದುಕಿದ್ರೆ ಸಾಕು. ಸಾಕು ಮೊಮ್ಮಕ್ಕಳು ನೋಡಿದ್ವು ಅಂತ. ಅಯ್ಯೋ ಕಾಂತಿ ನಾವೇ ಇದ್ದವರು ಅಜ್ಜಿಗಳು. ಇವ್ರನ್ನೇ ಮಾಡಿ ಕಣ್ಣಲ್ಲಿ ನೋಡ್ಬೋದು ಅಂತ ಊರೊಬ್ಬರು ನೋಡ್ಬಿಟ್ರೆ ಸಾಕಜ್ಜಿ. ನಾಗನ ಹೆಂಗಾರಲ್ಲಿ ಹೇಗ ನೋಡ್ಬೇಕಾಯ್ತು. ಹೋಗಲ್ಲ ಅದೇ ನನಗೆ ಆಗ್ಲೂ ಆಯ್ತದೆ ಸುಮ್ನಿರಜ್ಜಿ. ಹಾಗೂ ಇದ್ವಿ ಹತ್ರ ವರ್ಷಕ್ಕೋಗಿದ್ದು ವಸಂತಿ ಉಗಾದಿ ಹತ್ಕೊಂಡು ಆದದ್ದು ಇಲ್ವೋ ನೋಡಬ್ಬನ್ನೇ ಎಲ್ಲಿ ಬಿಡಿಸ್ದೆ. ಅದೇ ಕನ್ಸ ಒಬ್ಬ ಅವನೇ ಸಾಧವ. ಹ್ಮ್ ಉಗಾದಿ ಹತ್ಕೊಂಡು ಆಯ್ತದೆ ಆಗಿದ್ರೆ 5 ಮರು ಬರಲಿ ಹ್ಮ್ ಹಾಕಿಲ್ಲ ಅನ್ನೋಂಗಾದ್ರೆ ಹೊಡೆದು ಬಳ್ಳಿ ಗೊಣ್ಣೆ ಅಂದೆ ಅವಳೇ ಬಿಟ್ಟು ಬೆಣ್ಣೆ ಕೈದೇ ಬಂದ ಕರೆ ನೋಡ ಸಣ್ಣ ಹಂಗಾರ ಆಯ್ತದೆ ಸುಮ್ನಿರು. ಅಜ್ಜಿ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಕಣಜ್ಜಿ ಈಗ. ಅಷ್ಟೇ ರೈತರು ದುಡ್ದು ಎಲ್ಲ ಅಕ್ಕಿ ಕೊಡೋರವ್ರು, ಭತ್ತ ಕೊಡೋರವ್ರು, ರಾಗಿ ಕೊಡೋರವ್ರು, ಎಲ್ಲ ಬೆಳ್ದಿ ಸಿಟಿಯವ್ರಿಗೆ ಕೆಲ್ಸಗಾರರಿಗೆ ತಗೊಂಡು ತಿನ್ನಂಗ್ ಮಾಡ್ತಾರ ಅವರು. ಕೆಲ್ಸಗಾರರು ಅಂದ್ರೆ ಕೆಲ್ಸಗಾರ ದುಡ್ಡು ಬರ್ತದೆ, ತಿನ್ನಕ್ ಭತ್ತ ಬಂದದ, ರಾಗಿ ಬಂದದ. ಅರ್ಥನೇ ಮಾಡ್ಕೊಳಕಿಲ್ಲ. ಏನ್ ಎಣ್ಣೆ ಎತ್ತಿರನ್ನ ಕೆತ್ಕಾಗೋದಿಲ್ಲ ಈಗ. ಜಗಳಕ್ಕೆ ಬರ್ತಾರೆ ರೈತರು ಅಂದ್ರೆ. ಹಾಗೆ ಸಂಬಾರ ಮೆಣಸಿಕಾಯಿ ಎಲ್ಲ ಹಾಕಿದ್ದೆ ಒಣಗಕ್ಕೆ. ಬಿಸಿಲಲ್ಲಿ ತುಂಬ ಬಿಸಿಲಿತ್ತು. ನೆನ್ನೆ ತಗೊಬಂದಿದ್ದು ಮೆಣಸಿಕಾಯಿ ಸಂಬಾರ. ಖಾರದ ಪುಡಿ ಎಲ್ಲ ಖಾಲಿಯಾಗಿತ್ತು ಅಂತ ಅದಕ್ಕೋಸ್ಕರ ಅಮ್ಮ ಬಂದಿದ್ರಲ್ಲ, ಅದಕ್ಕೋಸ್ಕರ ಇವತ್ತು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ. ತುಂಬ ಬಿಸಿಲು ಅಂತಂದರೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ಸುಟ್ಟೋಯ್ತಾಯಿತ್ತು. ನಾನು ಓಡಾಡ್ಕೊಂಡು ಬೇಗ ಒಣಗೈತಾ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾಯಿದ್ದೆ. ಫುಲ್ಲು ಎಲ್ಲ ಒಣಗಿ ಎಲ್ಲ ಹಾರಾಡ್ತಾಯಿತ್ತು, ಅಷ್ಟು ಲೆವೆಲ್ಗೆ ಬಿಸಿಲು ಹೊಡಿತಾಯಿತ್ತು. ಹಾಗೆ ಅಮ್ಮ ಒಂದು ಸ್ವಲ್ಪ ಅಷ್ಟನ ಕೊನೆ ಎತ್ಕೊಬಂದ್ಬಿಡು ಪುಡಿ ಮಾಡ್ಕೋತೀನಿ ಅಂತ ಅಂದರು. ಅದಕ್ಕೋಸ್ಕರ ನಾನು ಅಷ್ಟನ ಕೊನೆಯೇ ಎತ್ಕೋತಾ ಇದ್ದೆ. ಮೇಲಿಂದ ಬಿಸಿಲು ಸುಡ್ತಾ ಇತ್ತು, ಕೆಳಗಡೆ ಕಾಲೆಲ್ಲ ಸುಡ್ತಾ ಇದ್ವು. ನಾನು ಚಪ್ಪಲಿ ಹಾಕೊಳ್ದೇನೆ ಹಂಗೆ ಹೋಗ್ಬಿಟ್ಟು ಕಾಲೆಲ್ಲ ಸುಟ್ಟು. ಏನಾರು ಮಾಡೋ ದಿವಸ ನೀನು ಸಿಗ್ಬೇಕಲ್ಲ. ಇರಕ್ಕಿಲ್ಲ ನೀನು, ಯಾವಾಗಲೂ ಸಿಗಕ್ಕಿಲ್ಲ. ಇವತ್ತು ಐತೆ ನಮ್ಮವ್ವನೂ ಅದೇ. ನೀನು ಇದ್ದಿ ಜೊತೆಲಿ ಊಟ ಮಾಡ್ಕೊಂಡು ಹೋಗುವೆ. ಸುಮ್ಮನಿರು, ಸಂಜೆ ಒಂದು 5 ಗಂಟೆ ಹೊತ್ತು ತತ್ತೀನಿ. ಇಲ್ಲೇ ಕಿಚ್ಕೊಳ್ಳೋಣ ಹಂಗೆ. ಕೆಚ್ಚು ಗೊತ್ತು ನನಗೆ. ಏನು ಗೊತ್ತು? ಕೆಚ್ಚೋದು ವಿಡಿಯೋ ಮಾಡ್ತೇವೆ ಅಂತ. ಇದು ಮಾಡ್ತಿದೆ. ಅಯ್ಯೋ ನೆನ್ನೆನೂ ಒಣಸ್ಬಿಟ್ಲು ಮೆಣಸಿಕಾಯಿ ಹಂಗ್ಲೆ. ಹಾಗೆ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ದೆ. ಅದು ಒಂದು ಸ್ವಲ್ಪ ಇಡ್ಲಿ ಸಂಪ್ಳ ಎಲ್ಲ ಮಿಕ್ಕಿತ್ತು. ಅದೇ ಅಜ್ಜಿಗೆ ಊಟ ಟೈಮ್ ಆಗಿರೋದ್ರಿಂದ ಅವರು ಹಸಿವು ತಡೆಯಲ್ಲ. ಅದಕ್ಕೋಸ್ಕರ ನಾನು ಇಡ್ಲಿ ಸಂಪ್ಳಕ್ಕೆ ಐತೆ, ಇಡ್ಲಿ ಹಾಕೋಬರಲ್ಲ, ಇಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ, ಅನ್ನ ಸಾಂಬಾರು ಹಾಕೋಬರಲ್ಲ ಅಂತ ಅಂದೆ. ಅವರು ಬೇಡ ಇಡ್ಲಿನೇ ಹಾಕೋಬಾ ಅಂತ ಅಂದರು. ನಾನು ಇಡ್ಲಿ ಮಾಡಬೇಕಾದ್ರೆ ನನ್ನ ಮೆಥಡನ್ನ ಉಪಯೋಗಿಸ್ತೀನಿ. ಏನಪ್ಪ ಅಂತಂದರೆ, ಖಾಲಿ ಇಡ್ಲಿ ಪಾತ್ರೆಗೆ ತುಪ್ಪ ಸವರ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ಇಡ್ತೀನಿ ತಪ್ಪಲೆ ಒಳಗಡೆ. ಅದು ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಳಂಗಾಗುತ್ತೆ ಅಲ್ವಾ, ಆವಾಗ ಬಿಸಿ ಪಾತ್ರೆಗೆ ಇಡ್ಲಿ ಸಂಪ್ಳಕ್ಕೆ ಹಾಕಿ ಇಟ್ಟರೆ ಇಡ್ಲಿ ಎತ್ತಬೇಕಾದ್ರೆ ಎಲ್ಲ ಕಿತ್ತೋಗಲ್ಲ, ಮತ್ತು ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ. ಇಡ್ಲಿ ಏನು ಅಂಟ್ಕೊಳ್ಳಲ್ಲ ಪಾತ್ರೆಗೆ. ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನಾನು. ನನ್ನ ಮೆಥಡ್ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಹಾಗೆ ಎಲ್ಲ ಫಿನಿಶ್ ಆಯಿತು. ಇಡ್ಲಿ ಇಟ್ಟು ಖಾಲಿ ಆಯಿತು. ಹಾಗೆ ಒಂದು ಒಬ್ಬೆ ಆಯಿತು ಕರೆಕ್ಟಾಗಿ. ಅದು ಬೇಯೋ ತನಕ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾ ಕೆಲಸ ಮಾಡಿಕೊಂಡೆ. ಬೆಂದಾಯಿತು. ಹಾಗೆಯೇ ಅಜ್ಜಿ ಕೂತಿದ್ರು. ಅವರಿಗೆ ಇಡ್ಲಿ ಹಾಕೊಡೋಣ, ಬಿಸಿ ಬಿಸಿ ಇಡ್ಲಿ. ಹಾಗೆ ಮತ್ತೆ ಬೆಳಗ್ಗೆ ಚಟ್ನಿ ಮಾಡಿದೆ. ಒಂದು ಸ್ವಲ್ಪ ಚಟ್ನಿ ಖಾಲಿ ಆಗೋಗಿತ್ತು. ಹಾಗೆ ಚಟ್ನಿನೂ ಕೂಡ ರುಬ್ಕೊಂಡೆ. ನೋಡಿ ಏನು ನೀಟಾಗಿ ಬರುತ್ತೆ ಅಂತಂದರೆ, ನಾನು ಮಾಡಿದ ಮೆಥಡನ್ನ ಉಪಯೋಗಿಸಿ ಮಾಡಿದರೆ ತುಂಬ ಚೆನ್ನಾಗಿ ಇಡ್ಲಿ ಜಾಸ್ತಿ ಅಂಟಲ್ಲ. ಅರ್ಧಕ್ಕರ್ಧ ಇಡ್ಲಿ ಎಲ್ಲ ಕಿತ್ತೋಗ್ಬಿಡುತ್ತೆ. ಈ ಕೆಲಸದ ಮಧ್ಯದಲ್ಲೂ ಕೂಡ ನನಗೆ ಹಲ್ಲು ನೋವು ಬೇರೆ ಬರ್ತಾ ಇತ್ತು. ಹಲ್ಲು ನೋವು ತಡೆಯೋಕ್ಕಾಗ್ತಿರ್ಲಿಲ್ಲ ಒಂದು ಸ್ವಲ್ಪ. ಆದ್ರೂ ಇನ್ನು ಅಜ್ಜಿ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಅಜ್ಜಿಗೆ ಊಟಕ್ಕೆಲ್ಲ ಹಾಕ್ಕೊಟ್ಟು, ಮತ್ತು ಅಮ್ಮಂಗೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ. ಖಾರದ ಪುಡಿ ಬಿಡ್ಸೋಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಹಾಗೆ
ನಮ್ಮ ಅಜ್ಜಿ ತಿಂತಾಯಿದ್ರು. ಹಾಗೆ ನಾನು ಕೂತ್ಕೊಂಡು ಒಂದು ಸೈಡ್ ಊಟ ಮಾಡಿಕೊಂಡೆ. ಅಜ್ಜಿ ಬಿಟ್ಟು ಬರಬೇಕು, ಅಜ್ಜಿ ಬರೋ ತನಕ ಬರ್ತೀನಿ ಅಂತ ಅಂತಾರೆ. ಈ ಅಜ್ಜಿ ಅಂತ ಅಂತವ್ರಲ್ಲ, ಯಾರಪ್ಪ ಇವರು, ಅಜ್ಜಿ ಏನಾಗಬೇಕು ಇವರಿಗೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಮ್ಮ ಇವರು. ಊಟ ಎಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷನೂ ಕೂತ್ಕೊಳ್ಳಿಲ್ಲ ನಮ್ಮ ಅಜ್ಜಿ. ಆ ಥರ ಬರೋ ತನಕ ಬರುತ್ತೆ, ಹೋಗಬೇಕು ಅಂತ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಒಯ್ತಾ ಇರಬೇಕು. ಆ ಥರ ನಮ್ಮ ಅಜ್ಜಿ ಬುದ್ಧಿ. ಅಜ್ಜಿ ಬಿಟ್ಟು ಬಂದೆ. ಹಾಗೆ ಹಾಸ್ಪಿಟ್ಲಿಗೆ ಬಂದು ಹಲ್ಲು ನೋವು ತುಂಬ ಇತ್ತು ನನಗೆ, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ತೋರಿಸ್ಕೊಂಡು ಹೋಗಿ ಬರೋಷ್ಟ್ರೊಳಗಡೆ ನಮ್ಮಮ್ಮ ಎಲ್ಲ ಖಾರದ ಪುಡಿ ಸಾಮಾನೆಲ್ಲ ರೆಡಿ ಮಾಡಿತ್ತು. ಮಟನ್ ಪೌಡ್ರಿಗೆ ಮತ್ತು ಬೇಳೆ ಸಾಂಬಾರಿಗೆಲ್ಲ ಯಾವ್ಯಾವ ಥರ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಸೆಪ್ರೇಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಕಾಳುಗಳೆಲ್ಲ ಹುರಿದು ನೋಡಿ, ಈ ಥರ ಆವಾಗ ನಾನು ಚಿಕ್ಕವಳಾಗಿದ್ದಾಗ ಒಂದು 10-15 ವರ್ಷದೊಳಗಿದ್ದಾಗಲೂ ಕೂಡ ಈ ಥರ ಕಾಳೆಲ್ಲ ಹುರಿದು ಈ ಥರ ಮಿಕ್ಸ್ ಮಾಡಿದರೆ ಅದರಲ್ಲಿ ಅರ್ಧಕ್ಕರ್ಧ ಕಡಲೆ ಮತ್ತು ಕಡಲೆಕಾಳು ಹುರಿದಿರೋದು ಎಲ್ಲ ನಾನೇ ಎತ್ಕೊಂಡು ತಿನ್ಕೋತಾ ಇದ್ದೆ. ನಮ್ಮಮ್ಮ ಬೈಯೋರು ನನಗೆ. ಇವಾಗ ನೋಡಿ ಏನು ಎತ್ಕೋಬೇಕು ತಿನ್ನಬೇಕು ಅಂತ ಅನಿಸಲ್ಲ. ನಮಗೆ ಜವಾಬ್ದಾರಿ ಬಂದಾಗ ಅದು ಚೆನ್ನಾಗಾಗಲ್ಲ ಪೌಡ್ರು ಅಂತ ಅಂದ್ಬಿಟ್ಟು ನಮಗೆ ಅನಿಸುತ್ತೆ. ಹಾಗೆ ಖಾರದ ಪುಡಿ ಎಲ್ಲ ಬಿಡಿಸಾದ್ಮೇಲೆ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಬಿಡಿಸ್ಕೋಬೇಕು. ಹಾಗೆ ಖರ್ಜೂರ ನೆನೆ ಹಾಕ್ಕೊಂಡು ಮಾರ್ನಿಂಗ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೆನೆ ಹಾಕಿದ್ದೆ. ಅಷ್ಟರೊಳಗಡೆ ನನಗೆ ಹಲ್ಲು ನೋವು ಶುರುವಾಯಿತು, ತಿನ್ನೋಕ್ಕೆ ಆಗಿರಲಿಲ್ಲ. ಹಾಗೆ ನನ್ನ ಮಗನ ಸ್ಕೂಲಿಗೆ ಕರೆಯೋಕ್ಕೆ ಹೋಗಿರ್ಬೇಕಾದ್ರೆ ಹಾಗೆ ಬರ್ತಾ ಚಿಕನ್ ಕಟ್ ಮಾಡಿಸ್ಕೊಂಬಂದೆ. ಇದೇ ಫಸ್ಟ್ ಟೈಮು ನಾನು ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಂದಿರೋದು. ಫೈನಲಿ ಖಾರದ ಪೌಡ್ರೆಲ್ಲನೂ ಬಿಡಿಸಾಯಿತು, ಆರಿಸಿ ಕವರಿಗೆ ತುಂಬ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.